ಮುಂದಿನ ಸುದ್ದಿ ನೋಡೋಣ. ರಾಜಕೀಯ ಜಿದ್ದಾಜಿದ್ದಿ ಕಾಂಗ್ರೆಸ್ನೊಳಗೆ ಎಂಎಲ್ಸಿ ಆಯ್ಕೆಯ ಕದನ ಈಗ ಶುರುವಾಗ್ತಾ ಇದೆ. ಖಾಲಿ ಇರೋ 4 ಎಂಎಲ್ಸಿ ಸ್ಥಾನಗಳಿಗೆ 4 ಪಟ್ಟಿ ರೆಡಿಯಾಗಿದೆಯಂತೆ. 4 ಸ್ಥಾನಗಳಿಗೆ 4 ಗ್ರೂಪ್ಗಳಿಂದ ಬೆಳಗ್ಗೆ ಜೆಪಿ ಶೆಟ್ಟಿ ಅವರು ಹೇಳ್ತಾ ಇದ್ದಾಗೆ 4 ಬೇರೆ ಬೇರೆ ಬಣಗಳಿಂದ 4 ಪಟ್ಟಿ. ಹೈಕಮಾಂಡ್ ಮುಂದೆ 30ಕ್ಕೂ ಹೆಚ್ಚು ಆಕಾಂಕ್ಷಿಗಳ ಹೆಸರು. ಯಾರಿಗೆ ಮಣೆ ಹಾಕಬೇಕು ಅನ್ನೋ ಇಕ್ಕಟ್ಟಿನಲ್ಲಿ ಹೈಕಮಾಂಡ್ 4 ಸ್ಥಾನಗಳಿಗೆ 30ಕ್ಕೂ ಹೆಚ್ಚು ಆಕಾಂಕ್ಷಿಗಳ ಲಾಬಿ. ಡಿಕೆ ಶಿವಕುಮಾರ್ ಬಣಕ್ಕೆ ಮಣೆ ಹಾಕೋದಾ, ಸಿದ್ದರಾಮಯ್ಯ ಬಣಕ್ಕೆ ಮಣೆ ಹಾಕೋದಾ, ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರ ತಮ್ಮ ಓನ್ ಪ್ರಿಫರೆನ್ಸ್ ನೋಡೋದಾ, ಅಥವಾ ಪರಮೇಶ್ವರ್ ಕಡೆಯಿಂದ ಇನ್ನೇನಾದ್ರೂ ಬಂದಿದ್ಯಾ? 4 ಲಿಸ್ಟ್ ಇದೆ ಕಾಂಗ್ರೆಸ್. 4 ಜನರಿಗೆ ಒಂದೊಂದು ಕೊಟ್ಬಿಡ್ತಾರೆ. ಸಮಪಾಲು ಸಮಪಾಲು ಯಾವ ಸಮಪಾಲು ಇರುತ್ತೆ. ಸಾಧ್ಯವಾದ್ರೆ ವೀಕ್ಷಕರು, ಇವತ್ತು ನಾನು ಕರ್ನಾಟಕ ಪ್ರೈಮ್ ಟೈಮ್ ನಲ್ಲಿ ಸಿದ್ದರಾಮಯ್ಯ ಬಣದಿಂದ ಎಷ್ಟು ಜನ ಇದ್ದಾರೆ, ಒಂದು 7 ಜನ ಇರಬಹುದು, 5-6 ಜನ ಇರ್ತಾರೆ. ಸಿದ್ದರಾಮಯ್ಯ ಬಣದಿಂದ ಎಷ್ಟು, ಡಿಕೆಶಿ ಬಣದಿಂದ ಎಷ್ಟು, ಖರ್ಗೆ ಬಣದಿಂದ ಎಷ್ಟು, ಆಮೇಲೆ ಹೈಕಮಾಂಡ್ದೇ ಒಂದಿರುತ್ತೆ. ಯಾಕಂದ್ರೆ ಎಲ್ಲೂ ಕಿರಿಕಿರಿ ಮಾಡ್ಕೊಳ್ಳೋದು ಡೈರೆಕ್ಟ್ ಆಗಿ ಎಲ್ಲೊಂದು ಟಚ್ ಮಾಡಿರ್ತಾರೆ. ಅಲ್ಲಿಂದ ಕೆಲವು ಹೆಸರುಗಳು ಬರ್ತಾ ಇರುತ್ತೆ. ಯಾಕಂದ್ರೆ ಕಾಂಗ್ರೆಸ್ ನಲ್ಲಿ ಒಂದು ಲಕೋಟೆ ಸಂಸ್ಕೃತಿ ಅಂತಿದೆ. ಅಂದ್ರೆ ಈ ಶಾಸಕರು ಮಣ್ಣು ಮಸಿ ಅವರು ಯಾರನ್ನು ಬೇಕಿದ್ರೆ ಆಯ್ಕೆ ಮಾಡಲಿ, ಒಂದು ಲಕೋಟೆ ಬರುತ್ತೆ, ಲಕೋಟೆಯಲ್ಲಿ ಒಂದು ಹೆಸರಿರುತ್ತೆ, ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ. ಹಾಗಂತ ಅದರಲ್ಲಿ ಕೆಟ್ಟದೇ ಆಗಿದೆ ಅಂತಲ್ಲ. ಸಮಟೈಮ್ಸ್ ಏನೂ ಇಲ್ಲದ ಕೆಲವು ಜಾತಿಗಳಿಗೆ ಕೂಡ ಈಗ ವೀರಪ್ಪ ಮೊಯ್ಲಿ ಅಂತವರೆಲ್ಲ, ಬಂಗಾರಪ್ಪ, ಅವರೆಲ್ಲ ಆಗ್ಲಿಕ್ಕೆ ಸಾಧ್ಯ ಇರಲಿಲ್ಲ ಪ್ರಭಾವಶಾಲಿ. ಇದನ್ನು ನಾನೊಂದು ತಮಾಷೆಗಾಗಿ ಹೇಳಿದೆ. ಅಂದ್ರೆ ಶಾಸಕರ ಆಯ್ಕೆ ಆಗಬೇಕು ನಿಜ. ನೀವು ನಿಮ್ಮ ಜಾತಿಯವರೇ ಜಾಸ್ತಿ ಇದ್ರೆ ಇನ್ನೇನು ಮಾಡಕ್ಕಾಗತ್ತೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ. ಹಾಗೆ ಈಗ 4 ಜನರ ಲೀಸ್ಟ್ ಹಿಂಗೆಲ್ಲ ಆಗಿದೆ. ಅಭಿಷೇಕ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಅಭಿಷೇಕ್ 4 ಜನ 4 ಸೀಟು 30 ಜನ 4 ಟೀಮು. ಒಂದೊಂದು ಟೀಮಿನಿಂದ ಯಾರ್ಯಾರು ಅಂತ ಅಟ್ಲೀಸ್ಟ್ ಹೇಳಬಹುದಾ ಅಂತ. ಅಂದ್ರೆ ರೇಸಲ್ಲಿ ಯಾರೆಲ್ಲ ಇದ್ದಾರೆ, ಯಾರನ್ನೆಲ್ಲ ಮಾಡಿಸಬೇಕು ಅಂತ ಇದ್ದಾರೆ ಅನ್ನೋ ಕಾರಣಕ್ಕಾಗಿ. ಮೊದಲನೇದಾಗಿ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರ ಹತ್ರ ಒಂದಿಷ್ಟು ಜನ ಈಗಾಗಲೇ ಎಂಎಲ್ಸಿಗಳು ಯಾರಿದ್ದಾರೆ ಅವರು ಒಂದು ರಿಕ್ವೆಸ್ಟ್ ಅನ್ನ ಕೊಟ್ಟು ಹೋಗಿದ್ದಾರೆ. ಈಗಾಗಲೇ ನಮಗೆ ಕಂಟಿನ್ಯೂ ಮಾಡೋದಕ್ಕೆ ಒಂದು ಅವಕಾಶವನ್ನ ಕೊಟ್ಟಿದ್ರೆ ಇನ್ನು ಮುಂದೆ ಕೂಡ ನಿಮ್ಮ ಸಹಕಾರ ಬೇಕಿದೆ ಅಂತ ಪರೋಕ್ಷವಾಗಿ ಮೊನ್ನೆಯಷ್ಟೇ ಪ್ರಕಾಶ್ ರಾಥೋಡ್ ಅವರು ಕೂಡ ಒಂದು ರಿಕ್ವೆಸ್ಟ್ ಅನ್ನ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಕೊಟ್ಟು ಹೋಗಿರುವಂತದ್ದು. ಈಗ ಬ್ರಾಹ್ಮಣರ ಕೋಟಾದಲ್ಲಿ ಒಂದು, ಮಹಿಳೆಯರ ಕೋಟಾದಲ್ಲಿ ಒಂದು, ಪತ್ರಕರ್ತರಿಗೂ ಒಂದು ಕೋಟಾ ಇರಬಹುದು ಅನ್ನೋ ಒಂದು ಶಂಕೆ ಇರೋದ್ರಿಂದ ಕೇವಲ 30 ಜನ ಅಲ್ಲ, ಅದಕ್ಕಿಂತ ಹೆಚ್ಚಾದಂತ ಅಭ್ಯರ್ಥಿಗಳು ಈಗ 4 ಮುಖ್ಯ ನಾಯಕರ ಮನೆಯ ಸುತ್ತಮುತ್ತ ಓಡಾಡ್ತಿರುವಂತದ್ದು. ಇಲ್ಲಿ ಒಂದಿಷ್ಟು ಜನರಿಗೆ ಬೆಂಗಳೂರಿನಲ್ಲಿ ನಿಮ್ಮ ಹೆಸರು ಚಲಾವಣೆಯಲ್ಲಿದ್ದೆ, ದೆಹಲಿಗೆ ಆ ಹೆಸರು ತಲುಪುತ್ತೋ ಇಲ್ವೋ ಅನ್ನೋ ಒಂದು ಲೆಕ್ಕಾಚಾರವನ್ನ ಈಗ ಇಲ್ಲಿರುವಂತಹ ಲೋಕಲ್ ನಾಯಕರು ಹೇಳ್ತಿರುವಂತದ್ದು. ಸೊ ಬೇಸಿಕಲಿ ಈ 4 ಸೀಟ್ಗಳನ್ನ ತುಂಬೋದಕ್ಕೆ ಇನ್ನುಳಿದಿರೋದು ಸುಮಾರು 1 ರಿಂದ 1.5 ತಿಂಗಳು ಅಂತ ಇಲ್ಲಿರುವಂತಹ ನಾಯಕರು ಹೇಳ್ತಿರುವಂತದ್ದು. ಪ್ರಾಬಬ್ಲಿ ಮೇ ಒಳಗಡೆ 4 ಎಂಎಲ್ಸಿಗಳ ನಾಮನಿದರ್ಶನ ಆಗುತ್ತೆ. ಅದಾದ ನಂತರವಷ್ಟೇ ಇನ್ನು ಬೇರೆ ಕೆಲಸಗಳು. ಆದ್ರೆ ಈ 4 ಜನರನ್ನ ಜಾತಿ ಆಧಾರಿತವಾಗಿ ಕೊಡ್ತಾರ. ಈ ಹಿಂದೆ ಸಾಧು ಕೋಕಿಲ ಕೂಡ ಮಾತಾಡ್ತಿದ್ದ ಸಂದರ್ಭದಲ್ಲಿ ನಾನು ಒಬ್ಬ ಆಕಾಂಕ್ಷಿ ಅಂತ ಹೇಳಿದ್ರು. ಆದ್ರೆ ಆ ಸ್ಥಾನವನ್ನ ಅವರಿಗೆ ಕೊಡೋದಿಲ್ಲ ಅಂತ ಮತ್ತೊಂದು ಅಕಾಡೆಮಿ ಅಧ್ಯಕ್ಷರನ್ನಾಗಿ ಮಾಡಿ ಅವ್ರನ್ನ ತಣ್ಣಗೆ ಮಾಡಿರುವಂತದ್ದು. ಈಗ ಯುಬಿ ವೆಂಕಟೇಶ್ ಅವರು ಇದ್ದಾರೆ. ಯುಬಿ ವೆಂಕಟೇಶ್ ಅವ್ರನ್ನ ಮುಂದುವರಿಸೋದಿಲ್ಲ ಅಂದ ಕೂಡಲೇ ಒಂದಿಷ್ಟು ಜನ ಬ್ರಾಹ್ಮಣರ ಕೋಟಾದಲ್ಲಿ ನಮಗೆ ಸಿಗುತ್ತಾ, ಮಹಿಳೆಯರ ಕೋಟಾದಲ್ಲಿ ಸಿಗುತ್ತಾ, ಹಿಂದುಳಿದ ವರ್ಗದಗಳ ಕೋಟಾದಲ್ಲಿ ಸಿಗುತ್ತಾ, ಈ ರೀತಿ ಲೆಕ್ಕಾಚಾರಗಳು ಆರಂಭ ಆಗಿರೋದ್ರಿಂದ ಬಹುತೇಕ ಈ 30 ಜನ ಯಾರಿದ್ದಾರೆ ಅವರಲ್ಲಿರುವಂತಹ ಒಬ್ಬರಿಗಾದ್ರೂ ಸಿಗುತ್ತಾ, ಅಥವಾ ಅವರಲ್ಲಿ ಯಾರನ್ನೂ ಬೇಡ ಅಂದು ಹೊಸ ಮುಖಗಳಿಗೆ ಅವಕಾಶವನ್ನ ನೀಡುತ್ತಾ ಹೈಕಮಾಂಡ್ ಅಂತ ನೋಡಬೇಕಾಗಿರೋದು. ಈಗ ಸದ್ಯ ಮಟ್ಟಿಗೆ ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು, ಡಿಸಿಎಂ ಡಿಕೆ ಶಿವಕುಮಾರ್ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಖರ್ಗೆರವರ ಮನೆಯ ಬಾಗಿಲಿಗೆ ಹೋಗಿ ಒಂದಿಷ್ಟು ಜನ ನೇರವಾಗಿ ಇಲ್ಲಿಂದ ಅಲ್ಲೂ ಕೂಡ ಲಾಬಿ ಮಾಡ್ತಿರೋದ್ರಿಂದ ಇದು ಸದ್ಯದ ಮಟ್ಟಿಗೆ ಕಗ್ಗಂಟಾದ ಪರಿಸ್ಥಿತಿ. ಕಾಂಗ್ರೆಸ್ಗೂ ಕೂಡ ಇದನ್ನ ಯಾವ ರೀತಿ ನಿಭಾಯಿಸಬೇಕು ಅನ್ನೋ ಕ್ಲಾರಿಟಿ ಇದ್ರೂ ಕೂಡ ಈಗಿರುವಂತಹ ಪರಿಸ್ಥಿತಿಯಲ್ಲಿ ಅವರಿಗೆ ಕಷ್ಟ ಸಾಧ್ಯವಾಗಿರುವಂತದ್ದು ಹೇಳಬಹುದಾಗಿರುವಂತದ್ದು. ಶೆಟ್ರೆ, ಥ್ಯಾಂಕ್ ಯು. ನಿಮ್ಮೆಲ್ಲ ಅಪ್ಡೇಟ್ಸ್ಗೆ ನೋಡೋಣ ಯಾರೆಲ್ಲ ಆಗ್ತಾರೆ ಅಂತ ಹೇಳಿ. ಮುಂದಿನ ಸುದ್ದಿ ನೋಡೋಣ. ರಾಜಕೀಯ ಜಿದ್ದಾಜಿದ್ದಿ ಕಾಂಗ್ರೆಸ್ನೊಳಗೆ ಎಂಎಲ್ಸಿ ಆಯ್ಕೆಯ ಕದನ ಈಗ ಶುರುವಾಗ್ತಾ ಇದೆ. ಖಾಲಿ ಇರೋ 4 ಎಂಎಲ್ಸಿ ಸ್ಥಾನಗಳಿಗೆ 4 ಪಟ್ಟಿ ರೆಡಿಯಾಗಿದೆಯಂತೆ. 4 ಸ್ಥಾನಗಳಿಗೆ 4 ಗ್ರೂಪ್ಗಳಿಂದ ಬೆಳಗ್ಗೆ ಜೆಪಿ ಶೆಟ್ಟಿ ಅವರು ಹೇಳ್ತಾ ಇದ್ದಾಗೆ 4 ಬೇರೆ ಬೇರೆ ಬಣಗಳಿಂದ 4 ಪಟ್ಟಿ. ಹೈಕಮಾಂಡ್ ಮುಂದೆ 30ಕ್ಕೂ ಹೆಚ್ಚು ಆಕಾಂಕ್ಷಿಗಳ ಹೆಸರು. ಯಾರಿಗೆ ಮಣೆ ಹಾಕಬೇಕು ಅನ್ನೋ ಇಕ್ಕಟ್ಟಿನಲ್ಲಿ ಹೈಕಮಾಂಡ್ 4 ಸ್ಥಾನಗಳಿಗೆ 30ಕ್ಕೂ ಹೆಚ್ಚು ಆಕಾಂಕ್ಷಿಗಳ ಲಾಬಿ. ಡಿಕೆ ಶಿವಕುಮಾರ್ ಬಣಕ್ಕೆ ಮಣೆ ಹಾಕೋದಾ, ಸಿದ್ದರಾಮಯ್ಯ ಬಣಕ್ಕೆ ಮಣೆ ಹಾಕೋದಾ, ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರ ತಮ್ಮ ಓನ್ ಪ್ರಿಫರೆನ್ಸ್ ನೋಡೋದಾ, ಅಥವಾ ಪರಮೇಶ್ವರ್ ಕಡೆಯಿಂದ ಇನ್ನೇನಾದ್ರೂ ಬಂದಿದ್ಯಾ? 4 ಲಿಸ್ಟ್ ಇದೆ ಕಾಂಗ್ರೆಸ್. 4 ಜನರಿಗೆ ಒಂದೊಂದು ಕೊಟ್ಬಿಡ್ತಾರೆ. ಸಮಪಾಲು ಸಮಪಾಲು ಯಾವ
ಸಮಬಾಳು ಸಮಪಾಲಿರುತ್ತೆ. ಸಾಧ್ಯವಾದ್ರೆ ವೀಕ್ಷಕರು, ಇವತ್ತು ನಾನು ಕರ್ನಾಟಕ ಪ್ರೈಮ್ ಟೈಮ್ ನಲ್ಲಿ ಸಿದ್ದರಾಮಯ್ಯ ಬಣದಿಂದ ಎಷ್ಟು ಜನ ಇದ್ದಾರೆ, ಒಂದು 7 ಜನ ಇರ್ಬೋದು, 5-6 ಜನ ಇರ್ತಾರೆ. ಸಿದ್ದರಾಮಯ್ಯ ಬಣದಿಂದ ಎಷ್ಟು, ಡಿಕೆಶಿ ಬಣದಿಂದ ಎಷ್ಟು, ಖರ್ಗೆ ಬಣದಿಂದ ಎಷ್ಟು, ಆಮೇಲೆ ಹೈಕಮಾಂಡ್ದೇ ಒಂದಿರುತ್ತೆ. ಯಾಕಂದ್ರೆ ಎಲ್ಲೂ ಕಿರಿಕಿರಿ ಮಾಡ್ಕೊಳ್ಳೋದು ಡೈರೆಕ್ಟ್ ಆಗಿ ಎಲ್ಲರೂ ಟಚ್ ಮಾಡಿರ್ತಾರೆ. ಅಲ್ಲಿಂದ ಕೆಲವು ಹೆಸರುಗಳು ಬರ್ತಾ ಇರುತ್ತೆ. ಯಾಕಂದ್ರೆ ಕಾಂಗ್ರೆಸ್ ನಲ್ಲಿ ಒಂದು ಲಕೋಟೆ ಸಂಸ್ಕೃತಿ ಅಂತಿದೆ. ಅಂದ್ರೆ ಈ ಶಾಸಕರು ಮಣ್ಣು ಮಸಿ ಅವರು ಯಾರನ್ನು ಬೇಕಿದ್ರೆ ಆಯ್ಕೆ ಮಾಡಲಿ, ಒಂದು ಲಕೋಟೆ ಬರುತ್ತೆ, ಲಕೋಟೆಯಲ್ಲಿ ಒಂದು ಹೆಸರಿರುತ್ತೆ, ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ. ಹಾಗಂತ ಅದರಲ್ಲಿ ಕೆಟ್ಟದೇ ಆಗಿದೆ ಅಂತಲ್ಲ. ಸಮಟೈಮ್ಸ್ ಏನೂ ಇಲ್ಲದ ಕೆಲವು ಜಾತಿಗಳಿಗೆ ಕೂಡ ಈಗ ವೀರಪ್ಪ ಮೊಯ್ಲಿ ಅಂತವರೆಲ್ಲ, ಬಂಗಾರಪ್ಪ, ಅವರೆಲ್ಲ ಆಗ್ಲಿಕ್ಕೆ ಸಾಧ್ಯ ಇರಲಿಲ್ಲ ಪ್ರಭಾವಶಾಲಿ. ಇದನ್ನು ನಾನೊಂದು ತಮಾಷೆಗಾಗಿ ಹೇಳಿದೆ. ಅಂದ್ರೆ ಶಾಸಕರ ಆಯ್ಕೆ ಆಗಬೇಕು ನಿಜ. ನೀವು ನಿಮ್ಮ ಜಾತಿಯವರೇ ಜಾಸ್ತಿ ಇದ್ರೆ ಇನ್ನೇನು ಮಾಡಕ್ಕಾಗತ್ತೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ. ಹಾಗೆ ಈಗ 4 ಜನರ ಲೀಸ್ಟ್ ಹಿಂಗೆಲ್ಲ ಆಗಿದೆ. ಅಭಿಷೇಕ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಅಭಿಷೇಕ್ 4 ಜನ, 4 ಸೀಟು, 30 ಜನ, 4 ಟೀಮು. ಒಂದೊಂದು ಟೀಮಿನಿಂದ ಯಾರ್ಯಾರು ಅಂತ ಅಟ್ಲೀಸ್ಟ್ ಹೇಳ್ಬೋದಾ ಅಂತ. ಅಂದ್ರೆ ರೇಸಲ್ಲಿ ಯಾರೆಲ್ಲ ಇದ್ದಾರೆ, ಯಾರನ್ನೆಲ್ಲ ಮಾಡಿಸಬೇಕು ಅಂತ ಇದ್ದಾರೆ ಅನ್ನೋ ಕಾರಣಕ್ಕಾಗಿ. ಶೆಟ್ರೆ, ಮೊದಲನೇದಾಗಿ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರ ಹತ್ರ ಒಂದಿಷ್ಟು ಜನ ಈಗಾಗಲೇ ಎಂಎಲ್ಸಿಗಳು ಯಾರಿದ್ದಾರೆ ಅವರು ಒಂದು ರಿಕ್ವೆಸ್ಟ್ ಅನ್ನ ಕೊಟ್ಟು ಹೋಗಿದ್ದಾರೆ. ಈಗಾಗಲೇ ನಮಗೆ ಕಂಟಿನ್ಯೂ ಮಾಡೋದಕ್ಕೆ ಒಂದು ಅವಕಾಶವನ್ನ ಕೊಟ್ಟಿದ್ರೆ ಇನ್ನು ಮುಂದೆ ಕೂಡ ನಿಮ್ಮ ಸಹಕಾರ ಬೇಕಿದೆ ಅಂತ ಪರೋಕ್ಷವಾಗಿ ಮೊನ್ನೆಯಷ್ಟೇ ಪ್ರಕಾಶ್ ರಾಥೋಡ್ ಅವರು ಕೂಡ ಒಂದು ರಿಕ್ವೆಸ್ಟ್ ಅನ್ನ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಕೊಟ್ಟು ಹೋಗಿರುವಂತದ್ದು. ಈಗ ಬ್ರಾಹ್ಮಣರ ಕೋಟಾದಲ್ಲಿ ಒಂದು, ಮಹಿಳೆಯರ ಕೋಟಾದಲ್ಲಿ ಒಂದು, ಪತ್ರಕರ್ತರಿಗೂ ಒಂದು ಕೋಟಾ ಇರಬಹುದು ಅನ್ನೋ ಒಂದು ಶಂಕೆ ಇರೋದ್ರಿಂದ ಕೇವಲ 30 ಜನ ಅಲ್ಲ, ಅದಕ್ಕಿಂತ ಹೆಚ್ಚಾದಂತ ಅಭ್ಯರ್ಥಿಗಳು ಈಗ 4 ಮುಖ್ಯ ನಾಯಕರ ಮನೆಯ ಸುತ್ತಮುತ್ತ ಓಡಾಡ್ತಿರುವಂತದ್ದು. ಇಲ್ಲಿ ಒಂದಿಷ್ಟು ಜನರಿಗೆ ಬೆಂಗಳೂರಿನಲ್ಲಿ ನಿಮ್ಮ ಹೆಸರು ಚಲಾವಣೆಯಲ್ಲಿದ್ದೆ, ದೆಹಲಿಗೆ ಆ ಹೆಸರು ತಲುಪುತ್ತೋ ಇಲ್ವೋ ಅನ್ನೋ ಒಂದು ಲೆಕ್ಕಾಚಾರವನ್ನ ಈಗ ಇಲ್ಲಿರುವಂತಹ ಲೋಕಲ್ ನಾಯಕರು ಹೇಳ್ತಿರುವಂತದ್ದು. ಸೊ ಬೇಸಿಕಲಿ ಈ 4 ಸೀಟ್ಗಳನ್ನ ತುಂಬೋದಕ್ಕೆ ಇನ್ನುಳಿದಿರೋದು ಸುಮಾರು 1 ರಿಂದ 1.5 ತಿಂಗಳು ಅಂತ ಇಲ್ಲಿರುವಂತಹ ನಾಯಕರು ಹೇಳ್ತಿರುವಂತದ್ದು. ಪ್ರಾಬಬ್ಲಿ ಮೇ ಒಳಗಡೆ 4 ಎಂಎಲ್ಸಿಗಳ ನಾಮನಿದರ್ಶನ ಆಗುತ್ತೆ. ಅದಾದ ನಂತರವಷ್ಟೇ ಇನ್ನು ಬೇರೆ ಕೆಲಸಗಳು. ಆದ್ರೆ ಈ 4 ಜನರನ್ನ ಜಾತಿ ಆಧಾರಿತವಾಗಿ ಕೊಡ್ತಾರ. ಈ ಹಿಂದೆ ಸಾಧು ಕೋಕಿಲ ಕೂಡ ಮಾತಾಡ್ತಿದ್ದ ಸಂದರ್ಭದಲ್ಲಿ ನಾನು ಒಬ್ಬ ಆಕಾಂಕ್ಷಿ ಅಂತ ಹೇಳಿದ್ರು. ಆದ್ರೆ ಆ ಸ್ಥಾನವನ್ನ ಅವರಿಗೆ ಕೊಡೋದಿಲ್ಲ ಅಂತ ಮತ್ತೊಂದು ಅಕಾಡೆಮಿ ಅಧ್ಯಕ್ಷರನ್ನಾಗಿ ಮಾಡಿ ಅವ್ರನ್ನ ತಣ್ಣಗೆ ಮಾಡಿರುವಂತದ್ದು. ಈಗ ಯುಬಿ ವೆಂಕಟೇಶ್ ಅವರು ಇದ್ದಾರೆ. ಯುಬಿ ವೆಂಕಟೇಶ್ ಅವ್ರನ್ನ ಮುಂದುವರಿಸೋದಿಲ್ಲ ಅಂದ ಕೂಡಲೇ ಒಂದಿಷ್ಟು ಜನ ಬ್ರಾಹ್ಮಣರ ಕೋಟಾದಲ್ಲಿ ನಮಗೆ ಸಿಗುತ್ತಾ, ಮಹಿಳೆಯರ ಕೋಟಾದಲ್ಲಿ ಸಿಗುತ್ತಾ, ಹಿಂದುಳಿದ ವರ್ಗದಗಳ ಕೋಟಾದಲ್ಲಿ ಸಿಗುತ್ತಾ, ಈ ರೀತಿ ಲೆಕ್ಕಾಚಾರಗಳು ಆರಂಭ ಆಗಿರೋದ್ರಿಂದ ಬಹುತೇಕ ಈ 30 ಜನ ಯಾರಿದ್ದಾರೆ ಅವರಲ್ಲಿರುವಂತಹ ಒಬ್ಬರಿಗಾದ್ರೂ ಸಿಗುತ್ತಾ ಅಥವಾ ಅವರಲ್ಲಿ ಯಾರನ್ನೂ ಬೇಡ ಅಂದು ಹೊಸ ಮುಖಗಳಿಗೆ ಅವಕಾಶವನ್ನ ನೀಡುತ್ತಾ ಹೈಕಮಾಂಡ್ ಅಂತ ನೋಡಬೇಕಾಗಿರೋದು. ಈಗ ಸದ್ಯ ಮಟ್ಟಿಗೆ ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು, ಡಿಸಿಎಂ ಡಿಕೆ ಶಿವಕುಮಾರ್ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಖರ್ಗೆರವರ ಮನೆಯ ಬಾಗಿಲಿಗೆ ಹೋಗಿ ಒಂದಿಷ್ಟು ಜನ ನೇರವಾಗಿ ಇಲ್ಲಿಂದ ಅಲ್ಲೂ ಕೂಡ ಲಾಬಿ ಮಾಡ್ತಿರೋದ್ರಿಂದ ಇದು ಸದ್ಯದ ಮಟ್ಟಿಗೆ ಕಗ್ಗಂಟಾದ ಪರಿಸ್ಥಿತಿ. ಕಾಂಗ್ರೆಸ್ಗೂ ಕೂಡ ಇದನ್ನ ಯಾವ ರೀತಿ ನಿಭಾಯಿಸಬೇಕು ಅನ್ನೋ ಕ್ಲಾರಿಟಿ ಇದ್ರೂ ಕೂಡ ಈಗಿರುವಂತಹ ಪರಿಸ್ಥಿತಿಯಲ್ಲಿ ಅವರಿಗೆ ಕಷ್ಟ ಸಾಧ್ಯವಾಗಿರುವಂತದ್ದು ಹೇಳ್ಬೋದಾಗಿರುವಂತದ್ದು. ಶೆಟ್ರೆ, ಥ್ಯಾಂಕ್ ಯು. ನಿಮ್ಮೆಲ್ಲ ಅಪ್ಡೇಟ್ಸ್ಗೆ ನೋಡೋಣ ಯಾರೆಲ್ಲ ಆಗ್ತಾರೆ ಅಂತ ಹೇಳಿ.